ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಅದಾರ? ಇಷ್ಟೇ ಜನ ಹೆಂಗೆ ಅಡ್ಮಿಟ್ ಉಳಿದವ್ರೇನು? ಯಾರೋ ಒಬ್ರು ಹೋಗಿ ಅಲ್ಲ ಏನು ಬೇಕಾದ್ರೆ ಹತ್ತು ಮಾಡಿ ಸರ್ ಅಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ದಾಗಿದ್ದಾರೆ ಸರ್, ಇದು ಕಡೆ ಇದ್ದಾರೆ ಸರ್, ಎಜುಕೇಷನ್ ಮಾಡತ್ತಾರೆ ಸರ್. ಅದೇ ಅದು ಮೊರಾರ್ಜಿ ಅಂಕ್ಲೆ ಅವರ ಅಂಕ್ಲಿಯಲ್ಲಿ ಮಕ್ಕಳು ಡಾಕ್ಟರ್ ಇಲ್ಲ, ಜನರಲ್ ಬಂದಿದ್ದಾರೆ ಸರ್. RBSK ಸುಮಾರು ನಾವು ಸೀರಿಯಸ್ ಯಾವುದಿಲ್ಲ ಇಲ್ಲ ಶಿಫ್ಟ್ ಮಾಡಿಲ್ಲ ಆರಾಮದಿರಿ ಏನು ನೋಡ್ರಿ ಅದ್ರಾಗೇನು ಬಿದ್ದಿತ್ತು ಟೆಸ್ಟ್ ಮಾಡಿ ಪಲ್ಸ್ ಕಲೆಕ್ಟ್ ಮಾಡ್ತೀವಿ. ಇಂಜೆಕ್ಷನ್ ಮಾಡ್ಕೊಂಡು ಏನಾಗೋದು ನಾವು ಆರಾಮಾಗಿದೆಯಲ್ಲ ಸರ್ ಇದ ಹುಡುಗಿ ನಡಗಾತೈತಿ ಅದ ಹುಡುಗಿ ಈ ದಿನ ಹಿರೇಕೊಡಿ ಗ್ರಾಮದಲ್ಲಿ ಮಕ್ಕಳು ಸುಮಾರು ಒಂದು 58 ಮಕ್ಕಳು ಇಲ್ಲಿ ಹೊಟ್ಟೆ ನೋವು, ಜ್ವರ, ತಲೆನೋವು ಮತ್ತು ಒಂದು ಸರ್ತಿ ವಾಂತಿ ಮತ್ತು ಒಂದೆರಡು ಸರ್ತಿ ಭೇದಿ ಅಂತ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಸುಮಾರು 10 ಗಂಟೆಗೆ ಬಂದು ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಉಪಚಾರ ನೀಡ್ತಾಯಿದ್ದೀವಿ. ನಮ್ಮಲ್ಲಿ ತಾಲೂಕಾ ಮಟ್ಟದಲ್ಲಿರ್ತಕ್ಕಂಥ ಮಕ್ಕಳ ತಜ್ಞರು ಇಲ್ಲಿ ಇದ್ದಾರೆ. ಆಮೇಲೆ ನಮ್ಮ ಆಸ್ಪತ್ರೆಯ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳೂ ಇದ್ದಾರೆ. ಆಮೇಲೆ ಸ್ಥಳೀಯ IMA ಪೀಡಿಯಾಟ್ರಿಷಿಯನು ಡಾಕ್ಟರ್ಸೂ ಇಲ್ಲಿ ಬಂದಿದ್ದಾರೆ. ಸ್ಥಳೀಯ ಸರೂ ಬಂದಿದ್ದಾರೆ. ಇಲ್ಲಿ ಎಲ್ಲ ಸರ್ ನಮ್ಮಲ್ಲಿ ಇಲ್ಲಿ 58 ಪ್ಲಸ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ 10 ಮಕ್ಕಳನ್ನ ನಾವು ಕಳಿಸಿದ್ದೀವಿ. ಈಗ ಸದ್ಯ ಅವರು ಸ್ಟೇಬಲ್ ಇದ್ದಾರೆ. ಇಲ್ಲಿ ಉಪಚಾರ ನಡೆದಿದೆ ಸದ್ಯ. ರೀಸನ್ನು ಇನ್ನೂ ಅದರ ಬಗ್ಗೆ ಏನೂ ನಿಖರವಾಗಿ ಗೊತ್ತಾಗಿಲ್ಲ. ಅದರ ಬಗ್ಗೆ ಸ್ಯಾಂಪಲ್ಸನ್ನು ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬಗ್ಗೆ ಒಂದು ಇದನ್ನು ನೋಡ್ತಾ ಇದ್ದಾರೆ. ICU ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 58 ಮಕ್ಕಳು ಬಂದಿದ್ದಾರೆ. ಕ್ರಿಟಿಕಲ್ ಕೇರ್ನಲ್ಲಿ ಈಗ ಸದ್ಯ ನಮ್ಮಲ್ಲಿ ತಕ್ಷಣ ಇಲ್ಲಿ ಸಂಬಂಧಪಟ್ಟ ಆರೋಗ್ಯ ಕೇಂದ್ರ ಅಂಕ್ಲಿ ಇರ್ಬೋದು, ಕಬ್ಬೂರು ಇರ್ಬೋದು, ಎಲ್ಲ ಕಡೆಯಿಂದ ಡಾಕ್ಟರ್ಸು ಇಲ್ಲಿ ಬಂದು ಉಪಚಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪೊಲೀಸ್ ಇಲಾಖೆ DSP, ತಹಸೀಲ್ದಾರ ಇವರೆಲ್ಲ ಬಂದು ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಜೀವಕ್ಕೆ ಹಾನಿ ಆಗಬಾರ್ದಂಗೆ ನಾವು ಕಾಳಜಿ ವಹಿಸ್ತೀವಿ. ಇನ್ನೊಮ್ಮೆ ಇಂಥ ಘಟನೆ ಆಗಬಾರ್ದು. ಅದನ್ನು ಏನೈತಿ ನಾವು ಎನ್ಕ್ವೈರಿ ಮಾಡ್ತೀವಿ, ಮಾಡಿ ಅವ್ರ ಮ್ಯಾಗ ಕ್ರಮ ತಗೋತೀವಿ. ಹಾಂ, ಅದು ಇಲ್ಲಿ ಓಪನ್ದಾಗ ಹೇಳೋದಿಲ್ಲ, ಆಮ್ಯಾಗ ಹೇಳ್ತೇನೆ ಅದ್ರ ಬಗ್ಗೆ. ಏನು ಯಾಕೆ ತೊಗೊಂಡಿವಿ, ಯಾಕೆ ತೊಗೊಂಡಿದ್ದೀವಿ, ಅದು ಓಪನ್ದಾಗ ಹೇಳೋಂಗಿಲ್ಲ. ಅದು ಹೇಳ್ತೇನೆ. ಯಾವ ಈಗ ನಾವು ಒಳಗೆ ಕೂತು ಮಾತಾಡ್ತೀವಿ ಅದ್ರ ಬಗ್ಗೆ.